ಸೊ ನಮಸ್ಕಾರ ಎಲ್ಲರಿಗೂ ಫಿಟ್ನೆಸ್ ವಿತ್ ಅಚ್ಚು ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ದರ್ಶನ್. ಸೊ ಜಿಮ್ಗೆ ಹೋಗೋದು ಮುಖ್ಯ ಅಲ್ಲ, ಸೊ ಡಯಟ್ ಮಾಡೋದು ಮುಖ್ಯ. ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ಜಿಮ್ಮಲ್ಲಿ, ಸೊ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ರಿಸಲ್ಟೇ ಬರೋಲ್ಲ. ಕೆಲವೊಂದು ಟೈಮೆಲ್ಲ ನೀವು ಪ್ರಾಪರ್ ಡಯಟ್ ಮಾಡಿಲ್ಲ ಅಂದರೆ ರಿಸಲ್ಟ್ ಎಲ್ಲ ಬರೋದೇ ಇಲ್ಲ. ಒಂದು 100 ರೂಪೀಸಲ್ಲಿ ಬೆಸ್ಟ್ ಡಯಟ್ ಅಂದರೆ 100 ರೂಪೀಸಿಂದಲೇ ಸ್ಟಾರ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಮ ಬಾಡಿಯಲ್ಲಿ 500 to 1000 ರೂಪೀಸ್ ಒಂದಿನ ಖರ್ಚು ಮಾಡಿ ತಿನ್ನೋಂಥ ಫುಡ್ಡು ಜೀರ್ಣ ಆಗೋಕ್ಕೆ ಸಾಧ್ಯ ಇಲ್ಲ. ಸ್ಟಾರ್ಟಿಂಗ್ಗೆ ನೀವು 500 to 600 ರೂಪೀಸ್ ಖರ್ಚು ಮಾಡಿ ನೀವು ಡಯಟ್ ಮಾಡ್ತಿದ್ರೆ ಅಂದರೆ ಅದು ವೇಸ್ಟ್. ಅದು ಸರಿನಾ? 100 ರೂಪೀಸ್ ಡಯಟಲ್ಲಿಂದ ಸ್ಟಾರ್ಟ್ ಮಾಡಿ, ಬಿಗಿನಿಂದಲೇ ಸ್ಟಾರ್ಟ್ ಮಾಡಿ. ನಾನು ಕೂಡ ಹಾಗೆ ಸ್ಟಾರ್ಟ್ ಮಾಡಿದ್ದು. ನಾನೇನು 10,000 20,000 ಏನು ಖರ್ಚು ಮಾಡ್ತಿರಲಿಲ್ಲ ಆ ತಿಂಗಳಿಗೆ. ನಾನು ಕೂಡ ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡಿದ್ದು. ನಾನು ದಿನದಲ್ಲಿ 70 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೆ. ನಾನೇನೇನು ತಿಂತಾಯಿದ್ದೆ ಅಂತ ಹೇಳಿದ್ರೆ, ನನ್ನ ವರ್ಕೌಟ್ ಮ್ಯಾಟ್ರ್ ಆಗೋಲ್ಲ. ನೀವು ವರ್ಕೌಟು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅದೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ. ಮ್ಯಾಟ್ರ್ ಆಗೋದೇನು ಅಂತ ಹೇಳಿದ್ರೆ, ನೀವೇನು ಡಯಟ್ ಮಾಡ್ತಿದ್ದೀರಲ್ಲ ಅದು ಮೇಯ್ನ್ ಮ್ಯಾಟ್ರ್ ಆಗೋದು. ಸರಿನಾ? ಡಯಟ್ ಅನ್ನೋದು ಒಂದು ಪ್ರಾಪರ್ ಆಗಿರಬೇಕು. ಹೇಗಿರಬೇಕು ಅಂತ ಹೇಳಿದ್ರೆ, ಸೊ ಒಂದು ಲೈನ್ನ ಎಳೆದ್ರೆ ವಿತೌಟ್ ಸ್ಕೇಲಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಅದೇ ವಿತ್ ಸ್ಕೇಲಲ್ಲಿ ಎಳೆದ್ರೆ ಒಂದು ಲೈನ್ ಎಷ್ಟು ಸ್ಟ್ರೈಟಾಗಿ ಬರುತ್ತೋ ಆ ರೀತಿ ಡಯಟ್ ಅನ್ನೋದು ಪಕ್ಕಾ ಇರಬೇಕು. ಆಗ ಮಾತ್ರ ನಮಗೆ ರಿಸಲ್ಟ್ ಅನ್ನೋದು ಸಿಗೋದಕ್ಕೆ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಡಯಟ್ ಅಂದರೆ ಏನು? ಡಯಟ್ ಅಂದರೆ ಸಿಂಪಲ್ಲು. ನಿಮ್ಮ ಬಾಡಿಗೆ ವರ್ಕೌಟ್ ಆಫ್ಟರ್ ವರ್ಕೌಟು ನೀವೇನು ಕೊಡ್ತೀರಾ ಅನ್ನೋ ನ್ಯೂಟ್ರಿಷನ್ನು, ಅದೇ ಡಯಟು. ಈ ಡಯಟ್ ಕಡೆ ಬರೋದಾದರೆ ಮೊದಲನೇದಾಗಿ ಬಿಗಿನಿಂದ ಸ್ಟಾರ್ಟ್ ಮಾಡೋಣ. ಒಂದು 70 ರಿಂದ 100 ರೂಪಾಯಲ್ಲೇ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಡ್ಬರೋದು ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಸೊ ಎಲ್ಲರೂ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದಾಗಿರೋಂಥದ್ದು ಒಂದು ಸೋಯಾ ಜಂಗು. ಸೊ ನಿಮಗೆ 110 ಗ್ರಾಮ್ 120 ಗ್ರಾಮ್ಗೆ ಅರೌಂಡ್ ನಿಮಗೆ ಅಲ್ಲಿಗೆ ಒಂದು 20 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. 100 ಗ್ರಾಮಲ್ಲಿ 52 ಗ್ರಾಮ್ ಪ್ರೋಟೀನ್ ಇರುತ್ತೆ, ಪ್ಲಸ್ ಒಳ್ಳೆ ಕ್ಯಾಲ್ರೀಸ್ ಇರುತ್ತೆ, 300 ಕ್ಯಾಲ್ರೀಸ್ ಎಲ್ಲ ಇರುತ್ತೆ. ನಿಮಗೆ ಈಗೆಲ್ಲ ಕ್ಯಾಲ್ರೀಸ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಬಿಗಿನರು ಅದನ್ನು ಫಾಲೋ ಮಾಡಿ ಸಾಕು. ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡ್ತೀರಾ ಅಂದರೆ, ಸೊ 1-2 ಚಪಾತಿ ತಿನ್ನಿ, ಸ್ವಲ್ಪ 1 ಕಪ್ ರೈಸು, ಪ್ಲಸ್ ಅದ್ರ ಜೊತೆಗೆ ನೀವೇನಾದರೂ ನಾನ್ ವೆಜ್ ಆಗಿದ್ದರೆ ಒಂದು 2 ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ. ಮಧ್ಯಾಹ್ನಕ್ಕೆ ಸೇಮ್ ರೈಸ್ ತಿನ್ನಿ, ಸ್ವಲ್ಪ ಚಿಕನ್ ಏನಾದರೂ ಇದ್ದರೆ ಚಿಕನ್ ತಿನ್ನಿ ನಾನ್ ವೆಜ್ ಆಗಿದ್ದರೆ. ಇಲ್ಲ ವೆಜ್ ಆಗಿದ್ದರೆ ಸೋಯಾ ಜಂಗು, ಪನ್ನೀರು, ಈ ರೀತಿಯಾದ ನಾವು ವೆಜ್ಜಲ್ಲಿ ಕೂಡ ತುಂಬ ಒಳ್ಳೆಯ ಪ್ರೋಟೀನ್ ಸೋರ್ಸ್ ಇದೆ, ಅದನ್ನು ಬೇಕಾದ್ರೆ ನೀವು ತಿನ್ಬೋದು. ಜಿಮ್ ಮಾಡುವಾಗ ಮೇಯ್ನ್ ಇನ್ನೊಂದೇನೆಂದರೆ, ಒಂದು ಒಳ್ಳೆ ಕಾಪ್ಸು ಮತ್ತು ಪ್ರೋಟೀನ್ ಫುಡ್ನ ಜಾಸ್ತಿ ತಿಂತಾ ಬರಬೇಕಾಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ವೆಯ್ಟ್ಸ್ ಹೊಡೆಯೋದಕ್ಕೆ ಎನರ್ಜಿ ಬೇಕಾಗಿರುತ್ತೆ. ಸರಿನಾ? ಎನರ್ಜಿ ಎಲ್ಲಿಂದ ಸಿಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಫುಡ್ನ ಬಿಫೋರ್ ವರ್ಕೌಟ್ ನೀವು ತಿನ್ಕೊಂಡೋದ್ರೆ ವರ್ಕೌಟ್ ಮಾಡೋದಕ್ಕೆ ಎನರ್ಜಿ ಸಿಕ್ಬಿಡುತ್ತೆ. ಇನ್ನು ಈ ಡಿನ್ನರ್ ಕಡೆ ಕರ್ನಾಟಕದಲ್ಲೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡೋದು ಮುದ್ದೆ, ಅನ್ನ, ಈ ಥರ. ಇದರಲ್ಲೇ ತುಂಬ ಒಳ್ಳೆಯ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಮತ್ತು ಇನ್ನೊಂದು ಬಂದರೆ ಕ್ಯಾಲೋರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನೇ 1 ಕಪ್ ರೈಸು ಮತ್ತು ಇನ್ನು ನೈಟು ಮಲ್ಕೋಬೇಕಾದ್ರೆ 2 ಚಪಾತಿ, ಪ್ಲಸ್ ಜೊತೆಗೆ ನೀವೇನಾದರೂ ವೆಜ್ ಆಗಿದ್ದರೆ ಅದೇ ಸೋಯಾ ಜಂಗ್ 100 ಗ್ರಾಮೇ ತಿನ್ನಿ ಸಾಕು. ಡೈಲಿ ಅಷ್ಟೇ ಸಾಕು. 100 ಗ್ರಾಮಲ್ಲಿ ಅರೌಂಡ್ ನಿಮಗೆ 50 to 60 ಗ್ರಾಮ್ ಅಷ್ಟು ಪ್ರೋಟೀನು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾರೆ ಅಂದರೆ, 2 ಚಪಾತಿ, 1 ಬೌಲಲ್ಲಿ ರೈಸು, ಪ್ಲಸ್ ಸಾಂಬಾರು, ಇವೇನಾದರೂ ತಿನ್ಬೋದು. ವೆಜ್ ಆದರೂ ಅಷ್ಟೇ, ನಾನ್ ವೆಜ್ ಆದರೂ ಅಷ್ಟೇ. ನಾನ್ ವೆಜ್ ಅವ್ರು ಏನು ಆ್ಯಡ್ ಮಾಡ್ಕೋಬೇಕು ಅಂದರೆ 2 ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ಬಂದರೆ ಸೇಮು ಒಂದು 200 to 300 ಗ್ರಾಮ್ ಅಷ್ಟು ರೈಸ್ ತಿನ್ನಿ, ಜೊತೆಗೆ ಯಾವ್ದಾದ್ರು ಸಾಂಬಾರು, ಸ್ವಲ್ಪ ಯಾವ್ದಾದ್ರು ಪಲ್ಯ ಮತ್ತು ಕಾಳು ಪಲ್ಯಗಳನ್ನ ಜಾಸ್ತಿ ತಿಂತಾ ಬನ್ನಿ. ಸೊ ಈ ಚಿಕ್ ಪೀಸ್ ಆಗಿರ್ಬೋದು, ಮತ್ತು ಈ ಗ್ರೌಂಡ್ ನಟ್ಸ್ ಅಂದರೆ ಕಡಲೆ ಬೀಜ ಆಗಿರ್ಬೋದು, ಈ ರೀತಿಯಾದ ಸ್ನ್ಯಾಕ್ಸ್ಗಳನ್ನ ತಿಂತಾ ಬನ್ನಿ. ಅದಾದಮೇಲೆ ಈವ್ನಿಂಗು ಸೇಮ್ 2 ಚಪಾತಿ, ಮುದ್ದೆ, ಸ್ವಲ್ಪ ರೈಸು. ಇದನ್ನು ಮೊದಲು ಬೇಸಿಕ್ ಡಯಟನ್ನು ಮಾಡ್ತಾ ಬನ್ನಿ. ಆಮೇಲೆ ನಿಮಗೆ ನಾನು ಪ್ರೋ ಡಯಟನ್ನು ಕೊಡ್ತೀನಿ. ಸೊ ಇದು ಬೇಸಿಕ್ ಡಯಟ್ ಆಗಿತ್ತು. ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ವೆಜ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು. ನೀವೇನಾದರೂ ನಾನ್ ವೆಜ್ ಆಗಿದ್ದರೆ, ಸೊ ಇದಕ್ಕೆ ನಾನೇನು ಹೇಳಿದ್ದೀನಿ, ಇದಕ್ಕೆ 2 times ಇಲ್ಲ 3 times ಚಿಕನ್ ಆ್ಯಡ್ ಮಾಡಿ ಅಷ್ಟೇ. ಆರಾಮಾಗಿ ಇದೇ ಡಯಟು, ಇನ್ನೇನು ಇಲ್ಲ. ಡಯಟ್ ಅಂದರೆ ಸ್ಪೆಷಲಾಗಿ ಏನೂ ಇಲ್ಲ. ನಾವೇನು ತಿಂತಿದ್ದೀವಿ ಅದರಲ್ಲೇ ಮಾಡೋದನ್ನು ಡಯಟ್ ಅಂತ ಕರಿತೀವಿ ಅಷ್ಟೇ.